ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಯಾರೆಲ್ಲ ಇ-ಶ್ರಮ್ ಕಾರ್ಡ್ ಇವೆ ಅವರು ಅಪ್ಲಿಕೇಶನ್ ಹಾಕಿ ಪ್ರತಿ ತಿಂಗಳು 3,000 ರೂಪಾಯಿನ ಪಡಿಬೋದು. ಅದು ಯಾವ ರೀತಿಯಾಗಿ ಏನೆಲ್ಲ ಎಲಿಜಿಬಿಲಿಟಿ ಇದೆ ಮತ್ತು ಅಪ್ಲಿಕೇಶನ್ ಹಾಕಿದ ನಂತರ ಯಾವ ರೀತಿಯಾಗಿ ನಿಮಗೆ ಸರ್ಕಾರ 3,000 ರೂಪಾಯಿ ಕೊಡ್ತದೆ ಎಲ್ಲವೂ ತಿಳಿಯೋಣ. ಈಗ ಬನ್ನಿ ಸ್ನೇಹಿತರೆ, ಈಗ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಬೇಕು, ಏನೆಲ್ಲ ಎಲಿಜಿಬಿಲಿಟಿ ಇದೆ ಅಂತ ತಿಳ್ಕೊಳ್ಳೋಣ. ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಗೂಗಲ್ನಲ್ಲಿ ಹೋಗಿ ಇ-ಶ್ರಮ್ ಅಂತೇಳಿ ಟೈಪ್ ಮಾಡಬೇಕು. ಮೊದಲನೇದಾಗಿ ಬರ್ತದೆ, ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಇಂಟರ್ಫೇಸ್ ಬರ್ತದೆ. ಇಲ್ಲೇನು ಕಾಣ್ತಾ ಇದೆಯಲ್ಲ, ಈ ರೀತಿ ಇಂಟರ್ಫೇಸ್ ಬರ್ತದೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ಇಲ್ಲಿ ಸ್ವಲ್ಪ ನಾನು ಝೂಮ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ರಿಜಿಸ್ಟರ್ ಮಂತ್ ಅನ್ನೋದು ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಪ್ರೊಸೆಸ್ ಇದೆ ಅಂತ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗೇನು ಇಲ್ಲಿ ರಿಜಿಸ್ಟರ್ ಮಂತ್ ಅನ್ನೋದು ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಈಗ ನಾನು ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರ್ತಾಯಿದೆ. ನೀವು ನೋಡ್ಬೋದು. ಈಗ ನಾನು ಅಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರ್ತಾಯಿದೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ನೀವೆಲ್ಲ ಏನು ಮಾಡಬೇಕು ಮತ್ತು ಯಾವ ರೀತಿಯಾಗಿ ಅಪ್ಲಿಕೇಶನ್ ಸಲ್ಲಿಸ್ಬೇಕು, ಏನು ಎಲಿಜಿಬಿಲಿಟಿ ಇದೆ ಎಲ್ಲವೂ ಹೇಳೋಣ. ಈ ಮೊದಲನೇದಾಗಿ ನೋಡ್ಬೋದು ನೀವು ಇಲ್ಲಿ ಎಲಿಜಿಬಿಲಿಟಿ ಅಂತ ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ಎಲಿಜಿಬಿಲಿಟಿ, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದರೆ ನೀವು ಅಸಂಘಟಿತ ಕಾರ್ಮಿಕರಾಗಿರ್ಬೇಕು. ಮೊದಲನೇದಾಗಿ ಎಲಿಜಿಬಿಲಿಟಿ ಅಂದರೆ ಈ ಉದಾಹರಣೆಗಳಂದರೆ ನೀವು ಯಾವುದೇ ರೀತಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇರಬಾರ್ದು, GST ಕಟ್ತಾ ಇರ್ಬಾರ್ದು. GST ಅಂದರೆ ಟ್ಯಾಕ್ಸ್ ಕಟ್ತಾ ಇರ್ಬಾರ್ದು. ಮತ್ತು ಇನ್ನೊಂದು ಏನಂದರೆ ಎರಡನೇದಾಗಿದೆ, ಇಲ್ಲಿ ಏನಿದೆ 18ರಿಂದ 40 ವರ್ಷದ ಒಳಗಡೆ ಇರಬೇಕು. ಈ ಅಪ್ಲಿಕೇಶನ್ಗೆ ನೀವೇನಾದರೂ ಅರ್ಜಿ ಸಲ್ಲಿಸ್ಬೇಕಂದ್ರೆ, ಅಂದರೆ ಇ-ಶ್ರಮ್ ಕಾರ್ಡಿಗೆಲ್ಲ ನೀವು ಕೇವಲ 3,000 ರೂಪಾಯಿ ಏನು ತಿಂಗಳು ಪಡಿತಾ ಇರ್ತೀರಿ. ಅದಕ್ಕೆ ಅಪ್ಲಿಕೇಶನ್ ಸಲ್ಲಿಸ್ಬೇಕಂದ್ರೆ ನಿಮ್ಮ ವಯಸ್ಸು 18 ತುಂಬಿರ್ಬೇಕು, 40 ಒಳಗಿರ್ಬೇಕು. ಇಷ್ಟು ಇದ್ದರೂ ನೀವು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಮತ್ತು ಎರಡನೇದಾಗಿ ನಿಮ್ಮ ಮಂತ್ಲಿ ಇನ್ಕಮ್, ಅಂದರೆ ನೀವು ತಿಂಗಳು ಏನು ಕೆಲಸ ಮಾಡ್ತಾ ಇರ್ತೀರಿ, ಈಗ ನಿಮಗೆ ಇನ್ಕಮ್ ಇರ್ತದೆ ಅಲ್ಲಿ 15,000 ಇರಬೇಕು ಲಾಸ್ಟ್ ಅಂತ. ಇದು ಎಲಿಜಿಬಿಲಿಟಿ. ಮತ್ತು ಫ್ಯೂಚರ್ದಾಗ ಏನು ಲಾಭ ಆಗ್ತದಂದರೆ ನಿಮಗೂ ತಿಂಗಳು 3,000 ರೂಪಾಯಿ ಕೊಡ್ತದೆ ಸರ್ಕಾರ. ಅದನ್ನು ಯಾವ ರೀತಿ ಎಲ್ಲವೂ ಪ್ರೊಸೆಸ್ ಏನಿದೆ ಎಲ್ಲವೂ ಹೇಳೋಣ. ಇದು ಯಾವ ರೀತಿ ಇದೆ, ಇನ್ನೊಂದು ಕೆಲವೊಂದು ರೂಲ್ಸ್ಗಳು ನಾನು ಹೇಳ್ತಾಯಿದ್ದೀನಿ. ಏನಂದರೆ ನೀವು ಏನಾದರೂ ಆಕಸ್ಮಿಕವಾಗಿ ನೀವೇನು ಅಮೌಂಟ್ ನಿಮ್ಗೆ ಬರೋ ಟೈಮಿಗೆ ನೀವೇನಾದರೂ ಡೆತ್ ಆದರೆ, ನಿಮ್ಮ ಪತ್ನಿ ಇರ್ತಾರಲ್ಲ ಅವ್ರಿಗೆ ಕೂಡ ನೀವು ಡೆತ್ ಆದರೂ ಕೂಡ ಅವ್ರಿಗೆ ಈಗ 3,000 ಕೊಡ್ತಾರೆ. ಅದ್ರಾಗ ಅಂದರೆ ಅವ್ರಿಗೆ ಕೂಡ ತಿಂಗಳು 15,000 ಕೊಡ್ತಾ ಹೋಗ್ತಾರೆ ನೀವು ಡೆತ್ ಆದರೂ ಕೂಡ. ಇಷ್ಟೆಲ್ಲ ಎಲಿಜಿಬಿಲಿಟಿ ಇದೆ ಈ ಸ್ಕೀಮ್ನಲ್ಲಿ. ಆದ್ದರಿಂದ ಹೇಳ್ತಾ ಇರೋದು, ಯಾರೆಲ್ಲ ನೀವು ಎಲಿಜಿಬಲ್ ಇರಿ ಖಂಡಿತವಾಗಿ ನೀವು ಅಪ್ಲಿಕೇಶನ್ ಹಾಕಲೇಬೇಕು. ಯಾಕಂದರೆ ಇಂಥ ಒಳ್ಳೆಯ ಸ್ಕೀಮ್ ಏನಿದೆ ಸರ್ಕಾರ ನಮಗಾಗಿ ಜಾರಿಗೆ ತಂದಿರೋದ್ರಿಂದ ನಾವು ಯೂಸ್ ಮಾಡ್ಕೋಬೇಕು. ಆದ್ದರಿಂದ ನಾವು ಅಪ್ಲಿಕೇಶನ್ ಹಾಕಲೇಬೇಕು. ಈಗ ನೋಡೋಣ ಬನ್ನಿ ಸ್ನೇಹಿತರೆ, ಎಲಿಜಿಬಿಲಿಟಿ ಏನಿದೆ, ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕು, ಮತ್ತು ಭಾಳಷ್ಟು ಜನದ ಬೆಲೆ ಇನ್ನೂ ಕೂಡ ಇ-ಶ್ರಮ್ ಕಾರ್ಡಿಲ್ಲ. ಅದನ್ನು ಇ-ಶ್ರಮ್ ಕಾರ್ಡನ್ನು ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಅಂತ ನಿಮಗೆ ಏನಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಏನಂದರೆ ಕಮೆಂಟ್ ಏನು ಮಾಡ್ತಾರೆ, ನಮ್ಮದು ಇ-ಶ್ರಮ್ ಕಾರ್ಡ್ ಇಲ್ಲ ಇದ್ದರೆ ಎಸ್ ಅಂತ ಹಾಕ್ಬೇಕು, ಇಲ್ಲಾಂದರೆ ನೋ ಅಂತ ಹಾಕ್ಬೇಕು. ನಿಮ್ಮದು ಇ-ಶ್ರಮ್ ಕಾರ್ಡ್ ಇದೆಯಾ ಇಲ್ಲವೋ ಅಂತ ತಿಳಿದುಕೊಳ್ಬೇಕು. ಆದ್ದರಿಂದ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಸಲ್ಲಿಸ್ಬೇಕು ಅಂತ ತಿಳಿದುಕೊಳ್ಳೋಣ. ಯಾರ್ದೆಲ್ಲ ಇ-ಶ್ರಮ್ ಕಾರ್ಡ್ ಇಲ್ಲ ಪ್ಲೀಸ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಸಲ್ಲಿಸ್ಬೇಕು ಮತ್ತು ಯಾವ ರೀತಿಯಾಗಿ ಇ-ಶ್ರಮ್ ಕಾರ್ಡ್ ಇಲ್ಲದವರು ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.